ನಮ್ಮ ಒ ಪಿ ಡಿಗೆ ಒಬ್ಬರು ಹೆಣ್ಮಗಳು ಬಂದಿದ್ದರು. ಅವ್ರ ಬ್ಲಡ್ ಪ್ರೆಷರ್ ಎಷ್ಟಿತ್ತಂದರೆ ನಾನು ಸರ್ಪ್ರೈಸ್ ಆದೆ. ಅವ್ರ ಬ್ಲಡ್ ಪ್ರೆಷರು 260/140 ಇತ್ತು. ಇಟ್ಸ್ ಆನ್ ವೆರಿ ಹೈ ಬ್ಲಡ್ ಪ್ರೆಷರ್. ಈ ರೀತಿ ಆದಾಗ ನಿಮಗೆ ಏನಾಗುತ್ತೆ ಅಂತ ದೇಹದಲ್ಲಿ ಕಣ್ಣಿಗೆ ಚಕ್ರ ಬರೋದು, ಅತಿಯಾದ ತಲೆನೋವು, ನಿಮ್ಮ ಶರೀರದ ನೋವು, ಈ ರೀತಿಯೆಲ್ಲ ಲಕ್ಷಣ ಕಂಡುಬರುತ್ತೆ. ಐ ಆಮ್ ವೆರಿ ಸರ್ಪ್ರೈಸ್ಡ್ ಇವ್ರಿಗೆ ಇಷ್ಟೊಂದು ಹೈ ಬಿ ಪಿ ಇದೆ. ಸಪೋಸ್ ನಾನು ನೋಡಿರುವ ಹೈ ಬಿ ಪಿ ಲೈಕ್ 220/100 ಇದ್ದಾಗ ಅವರಿಗೆ ಲಕ್ವ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಇಂಥ ಲಕ್ಷಣಗಳು ಕಂಡುಬರುತ್ತೆ. ಈ ಒಂದು ತಾಯಿಗೆ ಅವ್ರ ಬ್ಲಡ್ ಪ್ರೆಷರು 250/140 ಇತ್ತು. ಇಟ್ಸ್ ಆ್ಯಂಡ್ ವೆರಿ ರಿಸ್ಕಿ. ಇಂಥ ರೀತಿ ಆದಾಗ ನೀವು ಹೋಗಿ ವೈದ್ಯರ ಭೇಟಿಯಾಗಿ ನಿಮಗೆ ಟ್ರೀಟ್ಮೆಂಟ್ ತೊಗೋಬೇಕು. ಇಂಥ ಒಂದು ಹೈ ಬಿ ಪಿ ಇದ್ದಾಗ, ಸಪೋಸ್ ಒ ಪಿ ಡಿ ಬೇಸ್ ಮೇಲೆ ಇದ್ದಾಗ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ, ಸಪೋಸ್ ಅವ್ರ ಬಿ ಪಿ ಜಾಸ್ತಿ ಇದೆ ನಿಮ್ಮ ಹತ್ರ ಬಂದಾಗ ಅವ್ರಿಗೆ ನೀವು ಒಂದು ಡೆಪಿನ್ ಅಂತ ಟ್ಯಾಬ್ಲೆಟ್ ಬರುತ್ತೆ, 5 mg ಅಥವಾ 10 mg ಸಬ್ಲಿಂಗ್ವಲ್ ಅಂತ ಕೊಡ್ತಾರೆ. ಆ ನಾಲ್ಗೆ ಕೆಳಗಡೆ ಈ ಟ್ಯಾಬ್ಲೆಟನ್ನು ಕೊಟ್ಟು ಅತಿ ಬೇಗವಾಗಿ ಆ ಪೇಷಂಟನ್ನು ನೀವು ರೆಫರ್ ಮಾಡಬೇಕು. ಇಲ್ಲಾಂದರೆ ಆ ಪೇಷಂಟ್ ಜೀವದ ಮೇಲೆ ಹಾನಿಯಾಗುತ್ತೆ. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹೈ ಬಿ ಪಿ ಇರೋರಿಗೆ.